हेलो फ्रेंड्स, वेलकम टू अपूर्वास किचन। ನಾವಿವತ್ತು ನಿಮಗೆ ಚಿಕನ್ ಚಾಪ್ಸ್ ಮಾಡೋದು ಹೆಂಗೆ ಅಂತ ಹೇಳಿಕೊಡ್ತಾ ಇದ್ದೀವಿ। ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಚಿಕನ್, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ, ಉಪ್ಪು, ಚಕ್ಕೆ, ಲವಂಗ, ಮೆಣಸು, ಹಸಿರು ಮೆಣಸಿನಕಾಯಿ, ಹಳದಿ, ಆಯಿಲ್, ಕಾಯಿ ತುರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಮತ್ತೆ ಟೊಮ್ಯಾಟೊ। ಇವಾಗ ನಾವು ಚಾಪ್ಸ್ಗೆ ಗ್ರೈಂಡ್ ಮಾಡ್ಕೋಬೇಕು। ಅದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಬೇಕು। ಅದಕ್ಕೆ ಒಂದು ಮೀಡಿಯಂ ಸೈಜ್ ಆನಿಯನ್ ಉದ್ದಕ್ಕೆ ಹೆಚ್ಚಿದ್ದು ಹಾಕೋಬೇಕು। ಆನಿಯನ್ ಸ್ವಲ್ಪ ಬೆಂದ ಮೇಲೆ 5 ಹಸಿರು ಮೆಣಸಿನಕಾಯಿ ಹಾಕೋಬೇಕು। ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಇದಕ್ಕೆ ಒಂದು ನೆಕ್ಸ್ಟ್ 4 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ಹಾಕೋಬೇಕು। ನೆಕ್ಸ್ಟ್ ಇದಕ್ಕೆ 2 ಸ್ಪೂನ್ ಅಷ್ಟು ಮೆಣಸು ಹಾಕೋಬೇಕು। ಸ್ವಲ್ಪ ಚಕ್ಕೆ, 7 ರಿಂದ 8 ಲವಂಗ, ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನ ತಗೋಬೇಕು। ಇದನ್ನೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು। ಈ ಹದಕ್ಕೆ ಕಾಳನ್ನ ನಾವು ರುಬ್ಕೋಬೇಕಾಗತ್ತೆ। ಕುಕ್ಕರ್ಗೆ ನಾವು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಬೇಕು। ಒಂದು ಮೀಡಿಯಂ ಸೈಜ್ ಆನಿಯನ್, 1 ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ಈಗ ಸ್ವಲ್ಪ ಬೆಂದ ಮೇಲೆ ನಾವು ಚಿಕನ್ ಹಾಕೋಬೇಕಾಗತ್ತೆ। ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಒಂದು ಸ್ವಲ್ಪ ಚಿಕನ್ ಒಂದು 5 ಮಿನಿಟ್ಸ್ ಬೇಯಬೇಕು। ಇಷ್ಟಾದಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲಾನ ಇದಕ್ಕೆ ಹಾಕಬೇಕು। ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಇದನ್ನು ಹಾಕ್ಬಿಟ್ಟು ಖಾರನ ನಿಮಗೆ ಎಷ್ಟು ಗಟ್ಟಿಗೆ ಬೇಕು ಅಥವಾ ತೆಳ್ಳಗೆ ಬೇಕು ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ನೀವು ಸೆಟ್ ಮಾಡ್ಕೋಬೇಕು। ನೆಕ್ಸ್ಟ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಷಲ್ ಉಡಿಸ್ಬೇಕು। ಇವಾಗ ಚಿಕನ್ ಚಾಪ್ಸ್ ರೆಡಿಯಾಗಿದೆ। ಈ ಥರ ಸರ್ವಿಂಗ್ ಬೌಲಿಗೆ ಹಾಕ್ಬಿಟ್ಟು ಸರ್ವ್ ಮಾಡ್ಬೋದು। ಇದ್ರ ಜೊತೆ ಚಪಾತಿ, ನಾನ್ ಏನಾದ್ರು ಚೆನ್ನಾಗಿರುತ್ತೆ। ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ।